ನಮಸ್ತೆ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತು ಮಕರ ಸಂಕ್ರಾಂತಿ ಹಬ್ಬಕ್ಕೆ ಹಾಕುವಂತಹ ರಂಗೋಲಿ ಒಂದು ಡಿಸೈನ್ಸ್ನ ತೋರಿಸ್ತಿದ್ದೀನಿ. ಫಿಲ್ಟರ್ ಮುಖಾಂತರ ಇವತ್ತು ಕಲರ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಡಾರ್ಕಾಗಿ ಯೂಸ್ ಮಾಡಿಲ್ಲ, ಲೈಟಾಗಿ ಯೂಸ್ ಮಾಡ್ಕೋತಾ ಇದ್ದೀನಿ ಬಿಕಾಸ್ ಕಲರ್ಸ್ ಸೇವಿಂಗೋಸ್ಕರ. ಈ ರೀತಿ ಕಲರ್ಗಳನ್ನ ನಮಗೆ ಎಷ್ಟು ಶೇಡ್ಸ್ ಬೇಕಾದರೂ ಹಾಕ್ಕೋಬೋದು. ಶೇಡಿಂಗ್ ತುಂಬ ಚೆನ್ನಾಗಿರುತ್ತೆ. ಇವತ್ತು ಅಷ್ಟೇ ಕೆಳಗಡೆ ನಾವು ಕಲರ್ಸ್ನ ಈ ರೀತಿ ಫಿಲ್ಟರ್ನಲ್ಲಿ ಹಾಕ್ಕೊಂಡು ಆಮೇಲೆ ಅದರ ಮೇಲೆ ವೈಟ್ ಪುಡಿಯಿಂದ ರಂಗೋಲಿ ಬಿಟ್ಟರು ಒಳಗಡೆ ನಾವು ಕಲರ್ನ ಫಿಲ್ ಮಾಡೋ ಅಂಥ ನೆಸೆಸಿಟಿ ಇರೋದಿಲ್ಲ. ಹಾಗೆ ಆ ರಂಗೋಲಿ ತುಂಬ ಹೈಲೈಟಾಗಿ ಕಾಣುತ್ತೆ. ಡಿಸೈನ್ ಹಾಕಿ ಆಮೇಲೆ ನಾವು ಕಲರ್ ಹಾಕೋದಕ್ಕೆ ನಮಗೆ ಬರೋದಿಲ್ಲ ಅನ್ನೋರು ಫ್ಲೋರ್ಗೆ ಫಸ್ಟು ಕಲರ್ನ ಶೇಡಿಂಗ್ ಮಾಡಿಕೊಂಡು ಆಮೇಲೆ ನೀವು ರಂಗೋಲಿ ಚುಕ್ಕಿ ಹಿಟ್ಟು ಹಾಕೋದಿದ್ರೆ ಚುಕ್ಕಿ ಹಿಟ್ಟು ಹಾಕಿ, ಅಥವಾ ಫ್ರೀ ಹ್ಯಾಂಡ್ಸ್ ರಂಗೋಲಿ ಆದರೆ ಫ್ರೀ ಹ್ಯಾಂಡ್ ರಂಗೋಲಿ ಹಾಕಿ. ನಾನು ತೋರಿಸೋ ವಿಡಿಯೋಗಳು ಯಾರಿಗೆಲ್ಲ ಇಷ್ಟ ಆಗ್ತಿದೆ, ದಯವಿಟ್ಟು ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಸಹ ಫಾಲೋ ಮಾಡಿ. ಮಡಿಕೆ ಒಳಗಡೆನೂ ಅಷ್ಟೇ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಹಾಕಿ. ಈಗ ನಾನು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಮಡಿಕೆ ಡಿಸೈನು ತುಂಬ ಸ್ಪೆಷಲ್ ಆಗಿರೋದ್ರಿಂದ ಮಡಿಕೆ ಡಿಸೈನ್ನ ಹಾಕ್ಕೊಳ್ತಿದ್ದೀನಿ. ಅಥವಾ ನಿಮಗೆ ಗಣೇಶ ಹಬ್ಬ ಇದೆ ಅನ್ನೋರು ಅಲ್ಲಿ ಗಣೇಶ ಪಿಕ್ಚರ್ನ ಹೊಂದು ಹಾಕ್ಕೋಬೋದು. ಇನ್ನೇನು ಹತ್ರದಲ್ಲಿ ರಥಸಪ್ತಮಿ ಬರುತ್ತೆ. ರಥಸಪ್ತಮಿ ದಿನ ಅಷ್ಟೇ ಅಲ್ಲಿ ಸೆಂಟ್ರಲ್ಲಿ ಒಂದು ರಥನ ಬರ್ಕೊಳ್ಬೋದು ನಾವು. ನೋಡಿ, ಮೇಲೆ ಸ್ವಲ್ಪ ಸೂರ್ಯನ ಹೈಲೈಟ್ ಮಾಡೋಣ ಅಂತ ಅಂದ್ಬಿಟ್ಟು ರಫ್ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಮ್ಮೆ ರಫ್ ಆಗಿ ನಾವು ಹಾಕ್ಕೊಂಡು ನೋಡಿ, ನಾನು ಯಾವುದೇ ಡ್ರಾ ಮಾಡ್ಕೊಳ್ಳಲಿಲ್ಲ, ಜಸ್ಟ್ ಈಸಿಯಾಗೇ ಗ್ರೀನ್ ಕಲರ್ನ ಯೂಸ್ ಮಾಡಿಕೊಂಡು ಪ್ಯಾರೆಟ್ನ ಹಾಕ್ಕೊಂಡಿದ್ದೀನಿ. ಈಗ ಬಟರ್ಫ್ಲೈ ಹಾಕೋದಕ್ಕೆ ಅಂತ 4 ಪೆಟಲ್ಸ್ನ ಒಂದು ಕಲರ್ ಹಾಕ್ಕೊಂಡು ಅದರ ಮೇಲೆ ಎಲ್ಲೋ ಹಾಕಿ ಬ್ಲೂ ಹೈಲೈಟ್ ಕೊಟ್ಟು ಮಧ್ಯದಲ್ಲಿ ಬ್ಲ್ಯಾಕ್ ಕೊಟ್ಕೊಂಡಿದ್ದೀನಿ. ಈಗ ಕೆಳಗಡೆ ಫ್ಲವರ್ ರೀತಿ ಮಾರ್ಕ್ ಮಾಡಿಕೊಂಡು ಆನಂತರ ನೋಡಿ ಫಿಲ್ಟ್ರಿಂದ ರಫ್ ಆಗಿ ಅದು ಎಲ್ಲ ಕಲರ್ ಮುಚ್ಕೊಳ್ಳುತ್ತೆ. ಕ್ಲೋಸ್ ಆದಾಗ ನೀವು ಮತ್ತೆ ಅದಕ್ಕೆ ಹೈಲೈಟ್ ಕೊಟ್ಕೊಳ್ಳಿ. ಯಾವತ್ತೇ ಅಷ್ಟೇ ಲೈಟಾಗಿ ಒಂದು ಸರಿ ಡ್ರಾ ಮಾಡಿ, ಆನಂತರ ಕಲರ್ನ ಫಿಲ್ ಮಾಡಿ, ಆನಂತರ ಮತ್ತೆ ಹೈಲೈಟಿಂಗ್ ಮಾಡಿ. 3D ಕಲರಿಂಗಾಗಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನಾನು ತೋರಿಸೋ ಮೇಕಿಂಗ್ ರಂಗೋಲಿಯಿಂದ ನೀವು ಈಸಿಯಾಗಿ ರಂಗೋಲಿಗಳನ್ನು ಕಲಿಬೋದು. ಈ ರಂಗೋಲಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನೋಡಿ, ನಾವೆಷ್ಟು ಒಳಗಡೆ ಕಲರ್ಸ್ನ ಯೂಸ್ ಮಾಡಿದ್ರೂ ಶೇಡಿಂಗ್ ಮುಖಾಂತರ ನಾನು ಈ ರೀತಿ ಪೆಟಲ್ಸ್ನ ಕೊಟ್ಟಿರೋದ್ರಿಂದ ತುಂಬ ಹೈಲೈಟ್ ಆಗಿದೆ ವೈಟ್ ಕಲರ್ ಪುಡಿಯಿಂದ. ಕೆಲವೊಮ್ಮೆ ಎಳೆ ನಾವು ಯಾವ ರೀತಿ ಬಿಡ್ತೀವೋ ಆ ರೀತಿ ರಂಗೋಲಿ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಫೈನಲ್ ಲುಕ್ ಈ ರೀತಿ ಇದೆ. ಚೆನ್ನಾಗಿದೆ ಅಲ್ವಾ? ದಯವಿಟ್ಟು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.